ಸಹಕಾರ ಕೊಡಂಗಿಲ್ಲ, ಊರು ಬಿಟ್ಟು ಬಿಡಿಸ್ತಾರ್ರಿ. ಹಿಂಗೆ ಇದ್ದಾಗ ಮತ್ತೆ ಒಂದು ಊರು ಬಿಟ್ಟು ಮತ್ತೊಂದು ಊರು ಒಂದು ಮನೆ ತೊಂದರೆ ಆಕತ್ರಿ. ಅಂಬೇಡ್ಕರ್ ಅವ್ರ ತಂದೆ ಬೆಸ್ಟ್ ಅವತ್ತು ಸುಬೇದಾರ್ ಇದ್ದಿತ್ತು. ಹೌದ್ರಿ, ಅವ್ರಿಗೆ ಎಲ್ಲಿ ಯಾವ ಊರಿಗೆ ಹೋದ್ರು ಅವ್ರನ್ನ ಹೊರಗೆ ಇಡೋದು ತಪ್ಪಲೇ ಇಲ್ಲ. ದೊಡ್ಡ ಸ್ಥಾನಕ್ಕೆ ಹೋಗಿದ್ರು ಸರ್. ಅದ್ರ ಬಗ್ಗೆ ಸಾಕಷ್ಟು ನೋವು ಅನುಭವಿಸ್ತಾರ ಅವರು ತಂದೆ ಅವರು. ಆ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಸರ್ ಅಂಬೇಡ್ಕರ್ ಅವರ ಒಂದು ಪುಣ್ಯದಿಂದ ಸರ್ ಇವು ನಾವತ್ತು ನಮ್ಮ ಹೆಣ್ಮಕ್ಳು ಸ್ವತಂತ್ರವಾಗಿ ಚಿಂತನೆ ಮಾಡುವಂಥದ್ದು ನೋಡಿದವರು ಅವರು ಅಂಬೇಡ್ಕರ್ ಅವ್ರ ಪರಿಸ್ಥಿತಿ ಒಳಗೆ. ಹೌದು ಸರ್. ಹೀಗಾಗಿ ಈ ಸಂದರ್ಭದೊಳಗೆ ಸರ್ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಬೇಕಾಗ್ತದೆ ರೀ. ಹೇಗೆ ಉಳಿದವ್ರು ಇದ್ದಾರೆ, ಕಬೀರ್ ಅವರು ಹೋರಾಟ ಮಾಡಿದ್ದಾರೆ, ಗಾಂಧಿ ಅವರು ಹೋರಾಟ ಮಾಡಿದ್ದಾರೆ, ಮತ್ತೊಬ್ರು ಹೋರಾಟ ಮಾಡಿದ್ದಾರೆ. ಆದ್ರೆ ಅವರೆಲ್ಲ ಭಾವನಾತ್ಮಕ ಹೋರಾಟ ಮಾಡಿ ಒಂದು ಸಿಸ್ಟಮೆಟಿಕ್ ಆಗಿ ಅವ್ರಿಗೆ ಎಬ್ಸುವಂಥ ಕೆಲಸ ಅವ್ರ ಕಡೆಯಿಂದ ಆಗಲಿಲ್ಲ ಅನ್ನೋದು ಇತಿಹಾಸ ಗೊತ್ತಾಗ್ತದೆ. ಆದರೆ ಸರ್ ಇದು ಓಕಳಿ ಅಂತ ನೆಪ ಮಾಡಿಕೊಂಡ್ರೆ ಸರ್ ಒಟ್ಟೊಂದು ಸ್ತ್ರೀಯರ ಶೋಷಣೆ ಆಗಬಾರದು ರೀ. ಯಾಕಂದ್ರೆ ಅವರು ನಮ್ಮಂಗನ ಮನುಷ್ಯರಲ್ಲ ಸರ್. ಹೀಗಾಗಿ ರೀ ಆ ರೀತಿ ಬೇರೆ ಒಂದು ಪರ್ಯಾಯವಾಗಿ ನಾವು ಆಡುವಂಥ ಒಂದು ಯೋಜನೆಗಳನ್ನು ಹಾಕೊಂಡ್ರೆ ಸರ್ ಒಂದು ಒಳ್ಳೆಯದಾಗತ್ತೆ ಅಂತ ನನ್ನ ಅನುಭವ, ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ. ಆದರೆ ಇವತ್ತಿಗೆ ನಿಜವಾಗಿಯೂ ನೀವು ಹೇಳೋದು ಓಕಳಿ, ಅದು ಇನ್ನುಳಿದ ಆಟಗಳು, ಅದು ಪಾರಿಜಾತ ಆಗಿರ್ಬೋದು, ಅದು ಜನಪದ ಇನ್ನೂ ಏನೋ ಇರ್ಬೋದು ಆಟಗಳು, ಅವ್ರು ನಿಧಾನಕ್ಕೆ ನೇಪಥ್ಯಕ್ಕೆ ಸೇರ್ತಾ ಇದ್ದಾವೆ, ಹೊರಗೆ ಹೋಗ್ತಾ ಇದ್ದಾವೆ. ಅಂದ್ರೆ ಕಾರಣ ಇಷ್ಟ ಪ್ರಗತಿಗೆ ಬದಲಾವಣೆ ಅಂತ ಅಂತೀವಿ, ಕಾಲಕ್ಕೆ ತಕ್ಕ ಬದಲಾವಣೆ ಆಗ್ತಾ ಇದ್ದಾವೆ ಅಂತ. ಇಂಥ ಸಂದರ್ಭದಲ್ಲಿ ಓಕಳಿ ಇವತ್ತಿಗೂ ಹಳ್ಳಿಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಸರ್? ಕಾಲಾಯ ತಸ್ಮೈ ನಮಃ ಅನ್ನೋ ಕಾಲಕ್ಕನುಗುಣವಾಗಿ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇದ್ದರೂ ಕೂಡ ಸರ್ ಆ ಪರಂಪರೆ ಮಾತ್ರ ಅದು ಹಂಗೆ ಬಂದದ ರೀ. ಮೊದಲಿನಾಗಿ ಶಕ್ತಿವಂತರು ಇಲ್ರಿ, ಈಗ ಯುಕ್ತಿವಂತರದಾರ್ರಿ. ಇದ್ದದ್ದನ್ನು ಏನು ಮಾಡ್ತಾರೆ ಅಂತಂದ್ರೆ ಒಂಥರ ರೂಪಾಂತರ ಮಾಡಿಕೊಂಡ್ರಿ, ಒಟ್ಟು ಪರಂಪರೆನ ಆಚರಣೆ ಮಾಡ್ಕೋತ ಬಂದಿದ್ದಾರೆ. ನೀವು 3 ಓಕಳಿ ಅಂತ ಹೇಳ್ತೀರಲ್ಲ, ಆ 3 ಓಕಳಿ ಅಂದ್ರೆ ಏನದು ಸರ್? ಮೊದಲು ಏನಾಗ್ತಾರೆ, ಕೊಂಡ ಪೂಜೆ ಮಾಡ್ತಾರೆ ಸರ್. ಕೊಂಡ ಅಂತಂದ್ರೆ ಒಂದು ತಗ್ಗ ತೊಡಿರ್ತಾರೆ ರೀ, ಅದು ಹನುಮಾನ್ ದೇವ್ರ ಗುಡಿ ಎದುರುಗಡೆ ಇರಬಹುದು, ಬೇರೆ ಕಡೆನೂ